ಪೋಸ್ಟರಲ್ಲಿ ಐ ಇದೆ, ಯು ಇದೆ, ಮಧ್ಯದಲ್ಲಿರುವಂಥ ಹಾರ್ಟು ಇಲ್ಲಿ ಮಧ್ಯದಲ್ಲಿ ನಿಂತಿದೆ ನೋಡಿ. ಇಟ್ಸ್ ಐ ಲವ್ ಯು ಸರ್. ಇವತ್ತು ನಾವು ಯು ಐ ಬಗ್ಗೆ ಏನು ಅರ್ಥ ಮಾಡ್ಕೊಂಡ್ರು ಇದೆ ಸರ್. ಐ ಲವ್ ಯು. ಅಣ್ಣ ನಿಮ್ಮ ಮಾತಣ್ಣ. ಉಪೇಂದ್ರ ಯಾವಾಗ ಹೇಳ್ತೇನೆ ಇರ್ತೀನಿ, ನಮ್ಮ ಫಸ್ಟ್ ಡಾರ್ಲಿಂಗ್ ಅವರು. ಯಾಕಂದರೆ ಉಪೇಂದ್ರ ಫಸ್ಟ್ ಹೇಳ್ತಿದ್ದೆ ಎಲ್ಲರೂ ಈ ಪಾತ್ರ ಚೆನ್ನಾಗಿ ಮಾಡ್ತಾರೆ ಅದು ಮಾಡ್ತಾರೆ. ನಾನು ಇಷ್ಟು ಪಿಕ್ಚರ್ ನೋಡಿದ್ದೆ. ನಾನು ಪಲ್ಲವಿ ಥಿಯೇಟ್ರಲ್ಲಿ ನಾನು ಪ್ರೀಮಿಯರ್ಗೆ ಹೋಗಿದ್ದೆ ಅವಾಗ, ಚೆನ್ನಾಗಿ ಜ್ಞಾಪಕ ಆಗಿ. ಅದಾದಮೇಲೆ ಓಮ್ ಬಂತು. ಓಮ್ ಬಂದಾದಮೇಲೆ ಪಿಕ್ಚರ್ ಇನ್ನೇನು ಒಂದು 30% 40% ಆಗಿರಬೇಕು. ಫಸ್ಟ್ ಟೈಮ್ ನಾನೇ ಹೇಳಿದೆ, ಯಾವ ಉಪೇಂದ್ರ ಮಣಿರತ್ನ ಮಾತ್ರ ಅಂತೀರಲ್ಲ, ಯಾರೇ ಮಣ್ಣಿನ ಮೀರಿಸ್ತಾರೆ ಒಬ್ಬರು ಇದ್ದಾರೆ ಡೈರೆಕ್ಟರ್. ಅವಾಗ ಹೇಳಿದ್ರು, ಏನು ಗುರುವೆ ಇದೆಲ್ಲ ಯಾಕೆ ಹೇಳಿದ್ರಿ ಅಂತ. ಇಲ್ಲ ಉಪ್ಪಿ ನೋಡ್ತಾ ಇರಿ, ಇದು ಏನೋ ಒಂದು ಆಗುತ್ತೆ, ಏನೋ ನನಗೆ ಗೊತ್ತಿಲ್ಲ, ನನ್ನ ಮೈಂಡ್ಲಿ ಅನಿಸ್ಬೇಕಾದ್ರೆ ನನಗೆ ಒಂದು ಬೇರೆ ಥರ ಫಾರ್ಮೇಟ್ ಸಿನಿಮಾ ಅದು. ಯಾಕಂದರೆ ಮೋಡದ ಮರಿಯಲ್ಲಿ ಮುಂಚೆ ಮಾಡಿದ್ದೆ ಸ್ಟೈಲ್ ಒಂದು ಸಿನಿಮಾ ಇತ್ತು. ಬಟ್ ಓಮ್ಲಿ ಒಂದು ಬೇರೆ ಥರವಾದ ಒಂದು ಕ್ಯಾರೆಕ್ಟರ್ ಅದು. ಒಂದು ಯಾವ ರೀತಿ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗದು. ಲವ್ ಸ್ಟೋರಿನ ಇಲ್ಲಾಂದರೆ ಇಲ್ಲ ಬದುಕಕ್ಕೋಸ್ಕರ ಅದು ಮಾಡಿದ್ನ ಲಾಂಗ್ ಇದ್ನ ಅದು ಗೊತ್ತಿಲ್ಲ. ಬಟ್ ಏನೋ ಒಂದು ಮಾಡಿ ಒಂಥರ ರಿಯಾಲಿಟಿ ಇತ್ತು. ಒಂದು ಆ ಸ್ಟೋರಿಗೆ ಒಂದು ರಿಯಾಲಿಟಿ ತಂದರೆ, ಅಂದರೆ ಈ ನೋಸ್ ವ್ಯಾಲ್ಯೂ ಆಫ್ ಲೈಫ್ ಗೊತ್ತು, ಇಮ್ಯಾಜಿನೇಷನ್ ಹೆಂಗೆ ಮಾಡಬೇಕಂತ ಗೊತ್ತು, ವಿಜುವಲ್ ಗೊತ್ತು. ಆಮೇಲೆ ಆ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ನೋಡಿದ್ದು ಉಪೇಂದ್ರ, ನಾನು ಕಂಪ್ಲೀಟಾಗಿ ಯಾಕಂದ್ರೆ ನಾವು 3 ಶಿಫ್ಟ್ ಮಾಡ್ತಿದ್ದೆ. ಆ್ಯಕ್ಚುಲಿ ಉಪೇಂದ್ರ ಚೆನ್ನಾಗಿ ಗೊತ್ತು. ಬೆಳಗ್ಗೆ ಬಂದ ತಕ್ಷಣ ಬಂದು ಕೂದಲಿ ಹಿಂಗೆಲ್ಲ ಏನೇ ಮಂಚ ಸರಿ. ನಾನು ಆ್ಯಕ್ಚುಲಾಗಿ ನಾನು ಯಾರು ಗೀತಾ ಬಿಟ್ಟರೆ ಬೇರೆ ಯಾರು ಮುಟ್ಟಲ್ಲ. ಐ ಥಿಂಕ್ ಉಪೇಂದ್ರ ಫಸ್ಟ್, ಐ ಥಿಂಕ್ ಆಫ್ಟರ್ ದ್ಯಾಟ್. ಅದಕ್ಕೆ ಉಪೇಂದ್ರ ಹೇಳ್ತಾ ಇರ್ತೀನಿ ನನಗೆ, ನೆಕ್ಸ್ಟ್ ಒಂದು ನೀವೇನೇ ಗೀತಾ ಬಿಟ್ಟ ಮೇಲೆ ಅವರೇನು ಹೇಳ್ತಾ. ಅಷ್ಟೊಂದು ಲವ್ ನನಗೆ ಉಪೇಂದ್ರ ಮೇಲೆ. ಅಂದರೆ ಫಸ್ಟ್ ಸ್ಟಾರ್ಟಿಂಗಿಂದ ಒಂದು ಆತನ ಡೈರೆಕ್ಷನ್ ಇರ್ಬೋದು, ಮಾತಾಡೋ ರೀತಿ ಇರ್ಬೋದು, ವಿಶ್ವಾಸ ಇರ್ಬೋದು. ಅಂದರೆ ಬರೀ ಡೈರೆಕ್ಟರ್ ಮಾತ್ರ ಅಂದ್ರೆ ಒಂದು ಆ್ಯಸ್ ಎ ಹ್ಯೂಮನ್ ಇಸ್ ಅ ವೆರಿ ಗುಡ್ ಹ್ಯೂಮನ್. ಅದು ಇಂಪಾರ್ಟೆಂಟ್. ಯಾಕಂದರೆ ಸಿನಿಮಾ ಮಾಡ್ಬೋದು, ಯಾರು ಬೇಕಾದ್ರೆ ಬಂದು ಮಾಡ್ಬೋದು. ಬಟ್ ಅದು ಒಂದು ಒಳ್ಳೆ ಮನಸ್ಸಿರಬೇಕು. ಅವ್ರಿಗೆ ಒಳ್ಳೆ ಮನಸ್ಸಿದೆ. ಬಟ್ ಅದಾದಮೇಲೆ ಓಮ್ ರಿಲೀಸ್ ಆಗುತ್ತೆ. ಆಮೇಲೆ ಅದಾದಮೇಲೆ ಇವ್ರು ಹೀರೋ ಮಾಡ್ತಾರೆ. ಆಮೇಲೆ ಜೊತೆಯಲ್ಲಿ ಪ್ರೀತಿ ಅಂತ ಸಿನಿಮಾ ಮಾಡ್ತೀವಿ, ಲವಕುಶ ಅಂತ ಸಿನಿಮಾ ಮಾಡ್ತೀವಿ. ಅದಾದಮೇಲೆ ಇನ್ನು 45 ಮಾಡ್ತೀವಿ. ಸೊ ಐ ಥಿಂಕ್ ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಇವಾಗ ಹೇಳಲ್ಲ ಅದು, ಇವಾಗ ಫಸ್ಟ್ ಯು ಐ ಆಗ್ಬಿಡಲಿ. ಯಾಕಂದರೆ ಯು ಐ ಡಿಸ್ಟರ್ಬ್ ಮಾಡೋದು ಬೇಡ ನಾನು. ಸೊ ಯು ಐ ನಾನು ನಮಗೆ ಯಾವಾಗ ನನಗೂ ಇಂಟ್ರೆಸ್ಟ್ ಇದೆ. ಯಾವಾಗ ಉಪೇಂದ್ರ ಫಿಲ್ಮ್ ಬಂದಿರುವೆ ಏನಾದರೂ ಒಂದು ನಾನೊಂದು ಅಲ್ಲಿ ನನ್ನ ಅನಿಸಿಕೆ ಹೇಳ್ತಾ ಇರ್ತೀನಿ. ಅಯ್ಯೋ ಉಪ್ಪಿ 2 ಮಾಡ್ಬೇಕಾದ್ರೆ ಉಪೇಂದ್ರ ಬಂದು ಹೇಳಿ ಹೆಂಗಿದ್ದು. ನನಗೆ ಉಪೇಂದ್ರ ಏನು ಮಾಡಿದ್ರೆ ಇಷ್ಟ ಆಗುತ್ತೆ. ಯಾಕಂದರೆ ಒಂದು ವಿಶೇಷತೆ ಇರುತ್ತೆ, ಒಂದು ನ್ಯೂ ನಾವೆಲ್ಟಿ ಇರುತ್ತೆ. ಯಾಕಂದ್ರೆ ನನಗೆ ಅವಾಗ ಅಪ್ಪು ಸಿನಿಮಾ ಯಾವುದೇ ಬಂದಾಗ ಸರಿ, ನಾವೇ ಇದು ಮಾಡ್ತೀವಿ. ಅಪ್ಪು ಕಂಡ್ರೆ ತುಂಬ ಇಷ್ಟ. ಇಲ್ಲಪ್ಪ ಚೆನ್ನಾಗಿದೆ ಪಿಕ್ಚರ್. ಕೆಲವು ಹೇಳ್ತೀವಿ ಇಲ್ಲ ಅದು ಸುಮಾರು ನನಗಿಷ್ಟ ಆಯಿತು ಅಷ್ಟೇ ನನಗಿಷ್ಟ ಆಯಿತು ಅಷ್ಟೇ. ಅದಕ್ಕೆ ಉಪೇಂದ್ರ ಏನು ಸಿನಿಮಾ ಬಂದು ನನಗಿಷ್ಟ ಆಯಿತು ಅಷ್ಟೇ. ಅದು ಜನಗಳಿಗೆ ಇಷ್ಟ ಆಗಬೇಕು. ಯಾಕಂದರೆ ಒಬ್ಬನ ಪ್ರೀತಿಸಿದಾಗ ಅದನ್ನ ಭಾಳ ಹಾರ್ಟ್ಫುಲ್ಲಾಗಿ ಪ್ರೀತಿಸಬೇಕು. ಸುಮ್ಮನೆ ಬಂದು ಅನಿಸಿಕೆಗೋಸ್ಕರ. ಈಗ ಅಭಿಮಾನಿಗಳು ಅಷ್ಟೇ, ಅಭಿಮಾನದಿಂದ ನೋಡ್ಬೇಕು ಸಿನಿಮಾ. ಅಭಿಮಾನದಿಂದ ಬಂದು ನೋಡಬೇಕು. ಈಗ ನೋಡಿ, ನಾವು ತಮಿಳೆಲ್ಲ ಮಾಡಬೇಕು. ನಾವು ಕಮಲ್ ಹಾಸನ್ ಫ್ಯಾನ್ ಆಗಿದ್ದು, ಪಿಕ್ಚರ್ ಚೆನ್ನಾಗಿದೆ ರೀ ಅಂತ ಹೇಳ್ತಿದ್ದು. ಅದು ಅಭಿಮಾನ. ಅದು ಒಂದು ಆ್ಯಕ್ಟರ್ ಮೇಲೆ ಗೌರವ, ಒಂದು ಹೀರೋ, ಒಂದು ಡೈರೆಕ್ಟರ್ ಮೇಲೆ ಗೌರವ. ವಿ ಸಿ ದ್ಯಾಟ್. ನನಗೆ ಅದೇ ಇಷ್ಟ. ಅದಿರಬೇಕು. ಹಳೆ ಕಾಲದಲ್ಲಿ ಹೆಂಗಿತ್ತು ಅದು ವಾಪಸ್ ಬರಬೇಕು. ಸೂಪರ್ ಅಣ್ಣ. ಅದು ಬಂದಾಗಲೇ 100% ಸಿನಿಮಾಗಳು ಚೆನ್ನಾಗಿ ಹೋಗ್ತವೆ. ಯಾಕೆ ಥಿಯೇಟ್ರಿಗೆ ಬರಲ್ಲ ಜನ? ಬಂದೇ ಬರ್ತಾರೆ. ಇವತ್ತು ನೋಡಿ, ಇವತ್ತು ರಿಲೀಸ್ ಆಗಿ ಇವತ್ತು ಬುಕಿಂಗ್ ಓಪನ್ ಆಗಿ ಎಲ್ಲ ಕಡೆ ಫುಲ್ ಆಗ್ತಿದೆ ಅಂದರೆ ಇಟ್ಸ್ ನಾಟ್ ಫನ್. 100% ಜನ ನೋಡೋ ಒಂದು ಇಂಟೆನ್ಷನ್ ಅದು ತರ್ತಾರೆ. ಉಪೇಂದ್ರ ಅಂದ ತಕ್ಷಣ ಒಂದು ಮ್ಯಾಜಿಕ್ ಇದೆ. ಉಪೇಂದ್ರ ಯಾವಾಗ ಹಿಂಗೆ ಇರಬೇಕು. ಉಪೇಂದ್ರ ಓನ್ಲಿ ಥಿಂಗ್ ವೇಟಿಂಗ್ ಅಷ್ಟೇ, ಇನ್ನೊಂದು ಓಮ್ 2 ಮಾಡಲಿ ಅಂತ ವೇಟಿಂಗ್ ಅಷ್ಟೇ ಆಗಲಿ. ಆಮೇಲೆ ಇವ್ರು ಹೇಳ್ತಿದ್ರು, ಯಾಕಂದರೆ ಪ್ರಿಯಾಂಕ ಅವರು ನಾನೇ ಬೆಸ್ಟ್ ಅಂತ. ಬಟ್ ಗೀತನ ಕೇಳಬೇಕು ನಾನೇ ಬೆಸ್ಟ್ ಅಂತ. ಯಾಕಂದ್ರೆ ಅವ್ರಿಗೆ ಪಾಪ ಇವತ್ತು ಬರೀ ಜಾಸ್ತಿ ಫಿಲ್ಮ್ ಒಪ್ಕೊಂಡ್ಬಿಡ್ತೀನಿ, ಬರೀ ಶೂಟಿಂಗ್ಲೇ ಇರ್ತಾನೆ ಅಂತ ಒಂದು ಪ್ರಾಬ್ಲಮ್. ಆದ್ರೂ ನನಗೆ ಬೇಡ, ನಂಗೆ ಡೈರೆಕ್ಷನ್ ಬೇಡ ಇಂಥವ್ರಿಗೆ ಡೈರೆಕ್ಟ್ ಮಾಡಿದ್ರೆ ಸಾಕು. ನಾವು ಇಲ್ಲ ಬೆಸ್ಟ್ ಹಸ್ಬೆಂಡ್ ಈವನ್ ಈಸ್ ಇಟ್ ಬೆಸ್ಟ್. ನೋ ಡೋಂಟ್ ಸೇ ದ್ಯಾಟ್. ಬಿಕಾಸ್ ಏನೋ ಮಾಡಿದ್ರು ಅವ್ರು ನಿಮಗೋಸ್ಕರ ಮಾಡ್ತಾರೆ ಮೇಡಮ್, ಫ್ಯಾಮಿಲಿಗೋಸ್ಕರ ಮಾಡ್ತಾರೆ. ನಾಟ್ ಫಾರ್ ಮಿಸ್ಟೇಕ್. ದ್ಯಾಟ್ಸ್ ಫಾರ್ ಫ್ಯಾಮಿಲಿ. ಅದು ಇಂಪಾರ್ಟೆಂಟು. ಜನಗಳಿಗೋಸ್ಕರ ಮಾಡಿದ್ರೆ ನೆಕ್ಸ್ಟ್ ಕಮ್ಸ್ ಫ್ಯಾಮಿಲಿ. 100% ಮಾಡೇ ಮಾಡ್ತಾರೆ. ಆ್ಯಂಡ್ ಇನ್ನೇನೋ ಬಿಟ್ಟಿದ್ದೀನ. ಆಮೇಲೆ ಇವರು ನಮ್ಮ ಇಲ್ಲ ಸುದಿ ಹೇಳ್ತಿರೋದು ಹೆಂಗೆ ಮಾತಾಡೋಕ್ಕೆ ಬರಲ್ಲ ಸುಮ್ಮನೆ. ಏನು ಒಂದ್ಸತಿ ಸಿನಿಮಾದಲ್ಲಿ ಬಂದ್ಬಿಟ್ರಲ್ಲ, ಗಾಂಧಿನಗರದ ಇಳಿದು ಬಿಟ್ರೆ ಖಂಡಿತ ಅದು ಕಳಿಸುತ್ತೆ, ಭಾಷೆ ಕಳಿಸುತ್ತೆ. ಆ ಥರ ಚೆನ್ನಾಗಿ ಬೆಳೆದ ಸುದಿ. ವೆರಿ ಗುಡ್, ಸೂಪರ್. ಐ ಲವ್ ಯು. ಇದೇ ಥರ ಬೆಳಿ.
ಯಾಕಂದ್ರೆ ನೀವು ಮಾತಾಡಿದ್ರೆ ಒಂದು ತುಂಬ ಚೆನ್ನಾಗಿ ಫನ್ ಆಗ್ತೈತೆ. ಸೊ ನಾನು 100% ಚೆನ್ನಾಗಿರಬೇಕು, 100%. ಇನ್ನು ಅದಾದ್ಮೇಲೆ ಮಾಡಿಲ್ಲ ಸಿನಿಮಾನ, ಮಾಡೋಣ ಖಂಡಿತ. ಅದೇನು ಮಾಡೋಣ. ಡಾಲಿ ಆಗಲಿ, ವಿಜಯ್ ಆಗಲಿ, ಮನೋಹರ್ ನಾಯ್ಡು ಅವ್ರಿಗೆ ಆಲ್ ದಿ ಬೆಸ್ಟ್, ಆ್ಯಂಡ್ ನವೀನ್ ಬೇಲೂರ್ ಆಲ್ ದಿ ಬೆಸ್ಟ್, ಶ್ರೀಕಾಂತ್ ಆಲ್ ದಿ ಬೆಸ್ಟ್, ಆ್ಯಂಡ್ ಎಲ್ಲ ಟೀಮ್ಗೂ ಆಮೇಲೆ ಹೀರೋಯಿನ್ ಆಗಿ ರೇಷ್ಮಾ ಅವರಿಂದ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರ. ಐ ಥಿಂಕ್ ಉಪೇಂದ್ರ ಎಲ್ಲ ನೋಡ್ತಾ ಇರ್ತೀನಿ ನಾನು ಯಾವಾಗಲೂ. ಉಪೇಂದ್ರ ಚೆನ್ನಾಗಿ ಮಾಡ್ತಾರೆ, ನೋ ಡೌಟ್ ಅಬೌಟ್ ಇಟ್. ಯಾಕಂದರೆ ರಾ ಅವರು. ಆಮೇಲೆ ಶ್ರೀಕಾಂತ್ ಹೇಳ್ದಂಗೆ ಖಂಡಿತ ಏನಾದರೂ ಮಾಡ್ತಾನೆ. ಹೌದು, ಏನೋ ಇರುತ್ತೆ ಮಾಡ್ತಾನೆ. ನಾವು ಏನೇ ಆದ್ರೂ ಕೋಪ ಇಲ್ಲ ಅಂದರೆ, ಕೋಪ ಇದೆ, ಕೋಪ ಖಂಡಿತ ಇದೆ. ನಾನು ಯಾವಾಗ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತೀನಿ. ಪ್ರೀತಿ ಅಲ್ಲ ಡೈರೆಕ್ಟ್ ಕೋಪನೇ ಅದೆಲ್ಲ ಅಷ್ಟು ಓವರ್ ಆಕ್ಟಿಂಗ್ ಎಲ್ಲ ಇಲ್ಲ, ಅದ್ರಲ್ಲಿ ಅಷ್ಟು ಡ್ರಾಮಾ ಆಡಕ್ ಬರಲ್ಲ. ಸಿನಿಮಾಗೋಸ್ಕರ ರಿಯಲ್ ಆಗಿ ಫೈಟ್ ಮಾಡೋನೇ ಹೀರೋ. ಡ್ರಾಮಾ ಮಾಡ್ಬಿಟ್ರೆ ಅಷ್ಟೇ, ಅಲ್ಲಿ ಝೀರೋ. ಬೇಡ. ಬಟ್ ನಾವು ರಿಯಲ್ ಆಗಿ ಫೈಟ್ ಮಾಡ್ತೀವಿ, ಏನೇ ಮಾಡ್ತೀವಿ. ಬಟ್ ಅಪಾರ್ಟ್ ಫ್ರಮ್ ದಟ್ ಯಾವುದೇ ಸಿನಿಮಾ ಆಗಲಿ ನಮ್ಮ ಸಿನಿಮಾ ಅಂತ ಬಂದು ನಾವು ಸಪೋರ್ಟ್ ಮಾಡ್ತೀವಿ. ದಟ್ ಈಸ್ ವಾಟ್ ಇಸ್ ಮೀ. ನಮ್ಮ ಸಿನಿಮಾ, ಎಲ್ಲ ಸಿನಿಮಾ, ಕನ್ನಡ ಸಿನಿಮಾ ಚೆನ್ನಾಗಿರ್ಬೇಕು. ಇವತ್ತು ಹೆಂಗೆ KGF ಆಗಲಿ, ಕಾಂತಾರ ಆಗಲಿ, ಒಂದು ಲೆವೆಲ್ ಒಂದು ಪ್ಲಾಟ್ಫಾರ್ಮ್ ಮಾಡಿದೆ, ಆ ಥರ ಉಪೇಂದ್ರ ಸಿನಿಮಾನು ಅದೇ ಪ್ಲಾಟ್ಫಾರ್ಮ್ ರೀಚ್ ಆಗಲಿ ಅಂತ ನಮ್ಮ ಆಸೆ. ಯಾಕಂದರೆ ಒನ್ ಆಫ್ ದ ಫೈನೆಸ್ಟ್ ಡೈರೆಕ್ಟರ್ ನಮ್ಮ, ಐ ನಾಟ್ ಸೇಯಿಂಗ್ ಓನ್ಲಿ ಇನ್ ಕರ್ನಾಟಕ, ನಮ್ಮ ಇಂಡಿಯಲ್ಲಿ ತಗೊಂಡ್ರೆ ಒನ್ ಆಫ್ ದ ಫೈನೆಸ್ಟ್ ಡೈರೆಕ್ಟರ್ ಅಂದರೆ ಉಪೇಂದ್ರ ಡೈರೆಕ್ಟ್ ಇಷ್ಟಪಡ್ತೀನಿ. ನಾನು ಎದೆ ತಟ್ಕೊಂಡು ಹೇಳ್ಬೇಕಾದ್ರೆ ಹೇಳ್ತೀನಿ, ಒನ್ ಆಫ್ ದ ಫೈನೆಸ್ಟ್ ಡೈರೆಕ್ಟರ್ ಅಂತ. ಆಲ್ ದಿ ಬೆಸ್ಟ್ ಉಪಿ, ಚೆನ್ನಾಗಾಗಲಿ. ನಾ ಇಲ್ಲದೆ ಹೋದ್ರೂ ಐ ಟ್ರೈ ಟು ವಾಚ್ ಇನ್ US. ಸೊ 20th ಅಲ್ಲೇ ಹೇಳ್ತೀನಿ, 24th ನಂಗೆ ಸರ್ಜರಿ, 20th I'll be free, I'll be watching your film. ನಾನು ಅಲ್ಲೇ ನೋಡ್ತೀನಿ, ಅಲ್ಲೇ ನೋಡ್ಬಿಟ್ಟು ಅಲ್ಲಿಂದನೇ ಫೋನ್ ಮಾಡ್ತೀನಿ. ಸೊ ಬಟ್ ನೀವು ಇಲ್ಲಿ ಇರ್ಬೇಕು, ಯಾಕಂದರೆ ನಾನು ಅಲ್ಲಿ ಫಾಲೋ ಮಾಡ್ಕೊತೀನಿ ನಿಮಗೋಸ್ಕರ. ಓಕೆ, ಟುಡೇ ಯು ಫಾಲೋ ಇಯರ್ 100%. ಥ್ಯಾಂಕ್ ಯು. ಇಷ್ಟು ಹೇಳಿದ್ಮೇಲೆ ಲವ್ ಯು, ಆಲ್ ದಿ ಬೆಸ್ಟ್ ಫಾರ್ ಎಂಟರ್ ಟೀಮ್ ಆಫ್ UI. ಗಾಡ್ ಬ್ಲೆಸ್. ಅಣ್ಣ, ಇದು ನಿಜ ಬ್ಯೂಟಿಫುಲ್ ಲವ್ ಅಣ್ಣ ನಿಮ್ದು ಅವ್ರ ಮಧ್ಯದಲ್ಲಿ. ನೀವು ಹೇಳ್ತೀರಾ ಕಣ್ಣಲ್ಲಿ ಅದೇ ಯು ಮತ್ತೆ ಐ ಅಣ್ಣ, ಕರೆಕ್ಟ್ ಆಗಿದೆ. ಯು ಅಂಡ್ ಐ, ದಟ್ಸ್ ದ ಬ್ಯೂಟಿ. ನೋಡಿ ಸರ್, UIಗೆ ಯಾವ ರೀತಿಯ ಒಂದು ಅರ್ಥಗಳು ಇವತ್ತು ನಮಗೆ ಕಾಣಿಸ್ತಾ ಇದೆ. ನಿಜವಾದ ಪ್ರೀತಿ. ಅಣ್ಣ ಹೇಳ್ತಾ ಇದ್ದಾರೆ ನಾನು UIನ US ಅಲ್ಲಿ ನೋಡ್ತೀನಿ ಅಂತ. ಉಪ್ಪಿ ಸರ್ ಹೇಳ್ತಾರೆ ನಿಮ್ಮ ಜೊತೆ ನೋಡೋದಕ್ಕೆ ನಾನು ಅಲ್ಲಿ ಬರ್ತೀನಿ ಅಂತ ಹೇಳಿ. ಅಣ್ಣ ಹೇಳ್ತಾರೆ ಇಲ್ಲ ನೀವು ಇಲ್ಲಿ ಇರಬೇಕು, ಈ ಸಿನಿಮಾ ನೋಡ್ಕೋಬೇಕು, ಸಕ್ಸಸ್ನ ನೀವು ಇಲ್ಲಿ ನೋಡ್ಕೊಳ್ಳಿ, US ಅಲ್ಲಿ ನಾನು ನೋಡ್ಕೋತೀನಿ ಅಂತ. ಈ ಬಾಂಧವ್ಯಕ್ಕೆ ಬರಲಿ ರೀ ಚಪ್ಪಾಳೆ, ಇದು ರೀ ದಟ್ ವಿ ಹ್ಯಾವ್ ಟು ಸೆಲೆಬ್ರೇಟ್.